ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ದೂರದ ಸಿಂಗಪುರ್ನಿಂದ. ಕಳೆದ ಸಂಚಿಕೆಯಲ್ಲಿ ಒಂದು ಮಹಾಭಾರತದ ಪೀಠಿಕೆಯನ್ನಷ್ಟೇ ನಾನು ನಿಮ್ಗೆ ಹೇಳಿದ್ದೆ. ಇವತ್ತು ನಾನು ನೇರವಾಗಿ ಕಥಾಪ್ರವೇಶವನ್ನು ನಾನು ಮಾಡ್ತೇನೆ. ಮಹಾಭಾರತವನ್ನ ಲೋಕಕ್ಕೆ ಕೊಟ್ಟವರು ಪರಾಶರ ಮಹರ್ಷಿಯ ಮಗನಾದ ವೇದವ್ಯಾಸರು. ಮಹಾಭಾರತದ ಕಥೆಯನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಅವರು ಅದನ್ನು ಕಾವ್ಯವಾಗಿ ಬರೆಸುವ ಉದ್ದೇಶದಿಂದ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಕುರಿತು ಧ್ಯಾನಿಸಿದರು. ಬ್ರಹ್ಮನ ಸಲಹೆಯಂತೆ ಈ ಕಾರ್ಯಕ್ಕೆ ವಿದ್ಯಾದಿ ದೇವತೆಯಾದ ಗಣಪತಿಯೇ ಸರಿಯೆಂದು ನಿರ್ಧರಿಸಿ ಆತನನ್ನು ಕುರಿತು ತಪಸ್ಸು ಮಾಡ್ತಾರೆ. ಪ್ರತ್ಯಕ್ಷನಾದ ಗಣಪತಿಯನ್ನು ಸೂಕ್ತ ರೀತಿಯಲ್ಲಿ ಗೌರವಿಸಿ ಪೂಜಿಸಿ ಉಪಚರಿಸಿ ವ್ಯಾಸರು ಅತ್ಯಂತ ವಿನಮ್ರದಿಂದ ಹೇಳಿಕೊಳ್ತಾರೆ, ವಿಘ್ನೇಶ, ನಾನು ಮಹಾಭಾರತ ಕಥೆಯನ್ನ ಹೇಳುತ್ತಾ ಹೋಗ್ತೇನೆ, ಲೋಕ ಯಥಾರ್ಥವಾಗಿ ನೀನು ಅದನ್ನು ಬರೆದುಕೊಳ್ಳಬೇಕು ಅನ್ನೋದು ನನ್ನ ಪ್ರಾರ್ಥನೆ ಅಂತ ಕೇಳಿಕೊಂಡಾಗ ಗಣಪತಿ ಹೇಳ್ತಾರೆ, ಮಹರ್ಷಿ, ನೀವು ಹೇಳದಂತೆಯೇ ಆಗಲಿ, ಆದರೆ ಬರೆಯುವಾಗ ಮಧ್ಯದಲ್ಲಿ ನಿಲ್ಲಿಸದಂತೆ ನೀವು ಹೇಳಬೇಕು ಎನ್ನುವ ಒಂದು ಸಣ್ಣ ಷರತ್ತನ್ನು ಮುಂದಿಡ್ತಾರೆ. ಹಾಗೇನೆ ವ್ಯಾಸರೂ ಕೂಡ ನಾನು ಹೇಳಿದುದನ್ನು ನೀನು ಅರ್ಥ ಮಾಡಿಕೊಂಡು ಬರೆದುಕೊಳ್ಳಬೇಕು ಅನ್ನುವ ಒಂದು ನಿಬಂಧನೆಯನ್ನು ಕೂಡ ಗಣಪತಿಗೆ ವಿಧಿಸ್ತಾರೆ. ಆಗ ಗಣಪತಿಯೂ ಕೂಡ ನಗುತ್ತಲೇ ಸರಿ ಅಂತ ಒಪ್ಪಿಕೊಂಡು ವ್ಯಾಸರು ಮಹಾಭಾರತದ ಕಥೆಯನ್ನು ಕಾವ್ಯ ರೂಪದಲ್ಲಿ ಆಡಲಾರಂಭಿಸಿದಾಗ ಕೆಲವೊಮ್ಮೆ ಕ್ಲಿಷ್ಟವಾದ ಸಂಕೀರ್ಣ ಶ್ಲೋಕಗಳನ್ನು ಹೇಳುವ ಸಂದರ್ಭದಲ್ಲಿ ಗಣಪತಿ ಬರೆಯುವುದನ್ನು ನಿಲ್ಲಿಸಿ ಶ್ಲೋಕದ ಅರ್ಥವೇನೆಂದು ಪರಿಭಾವಿಸುತ್ತಿರುವಾಗ ವ್ಯಾಸರು ಮುಂದಿನ ಶ್ಲೋಕಗಳನ್ನು ರಚನೆ ಮಾಡಿಕೊಳ್ತಿದ್ರು. ಹೀಗೆ ವ್ಯಾಸರು ರಚಿಸಿ ಹೇಳಿದ ಶ್ಲೋಕಗಳೆಂಬ ಮುತ್ತಿನ ಮಣಿಗಳನ್ನು ಗಣಪತಿ ಅದ್ಭುತ ಮಹಾಕಾವ್ಯವೆಂಬ ಮಣಿಮಾಲೆಯನ್ನಾಗಿ ಮಾಡಿ ರಚಿಸಿದ್ದರ ಪರಿಣಾಮ ಮಹಾಭಾರತ ಕಾವ್ಯ ಉದಯವಾಗುತ್ತೆ. ವ್ಯಾಸರು ಈ ಒಂದು ಮಹಾಕಾವ್ಯವನ್ನು ಮೊದಲು ತಮ್ಮ ಮಗನಾದ ಶುಕನಿಗೆ ಬೋಧಿಸಿದರಲ್ಲದೆ ಅನಂತರ ಇತರ ಶಿಷ್ಯರಿಗೂ ಕೂಡ ಕಲಿಸ್ಕೊಡ್ತಾರೆ. ಇಲ್ಲವಾಗಿದ್ದರೆ ಈ ಗ್ರಂಥವು ಮುಂದಿನ ತಲೆಮಾರುಗಳಿಗೆ ಉಳಿದು ಬರುತ್ತಿರಲಿಲ್ವೇನೋ ಅಂತ ಅನಿಸ್ಬಿಡುತ್ತೆ. ಸಂಪ್ರದಾಯದ ಪ್ರಕಾರ ಈ ಮಹಾಕಾವ್ಯವನ್ನು ವ್ಯಾಸರ ಶಿಷ್ಯರುಗಳಾದ ನಾರದರು ದೇವತೆಗಳಿಗೂ, ಶುಕನು ಗಂಧರ್ವ ಯಕ್ಷ ರಾಕ್ಷಸಾದಿಗಳಿಗೂ, ವೈಶಂಪಾಯನನು ಮಾನವರಿಗೂ ಬೋಧಿಸಿದರು. ಪರೀಕ್ಷಿತ ಮಹಾರಾಜನ ಮಗನಾದ ಜನಮೇಜಯನು 12 ವರ್ಷಗಳ ಸತ್ರಯಾಗವೊಂದನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಅವನ ಅಪೇಕ್ಷೆಯಂತೆ ವೈಶಂಪಾಯನನು ಅಲ್ಲಿ ನೆರೆದಿದ್ದ ಜನರ ಮನರಂಜನೆಗಾಗಿ ಮೊದಲು ಈ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾನೆ. ಅನಂತರ ವೈಶಂಪಾಯನ ಮಹರ್ಷಿ ಹೇಳಿದ್ದನ್ನು ಕೇಳಿಸಿಕೊಂಡಿದ್ದ ಸೂತನು ನೈಮಿಷಾರಣ್ಯದಲ್ಲಿ ಶೌನಕನೆಂಬ ಋಷಿಯ ನೇತೃತ್ವದಲ್ಲಿ ಸಭೆ ಸೇರಿದ್ದ ಋಷಿ ಸಮೂಹದ ಮುಂದೆ ಇದನ್ನು ಮತ್ತೊಮ್ಮೆ ನಿರೂಪಿಸುತ್ತಾನೆ. ಮಹಾಜನರೇ, ಮಾನವರಿಗೆ ಚತುರ್ವಿಧ ಪುರುಷಾರ್ಥಗಳನ್ನು ತಿಳಿಸಿಕೊಡುವ ಉದ್ದೇಶವನ್ನಿಟ್ಟುಕೊಂಡು ವ್ಯಾಸ ಮಹರ್ಷಿಗಳು ರಚಿಸಿದ ಮಹಾಭಾರತವನ್ನು ವೈಶಂಪಾಯನನಿಂದ ಕೇಳುವ ಸೌಭಾಗ್ಯ ಮಹಾಭಾಗ್ಯ ನನ್ನದಾಗಿದ್ದಿತು. ಸಮುದ್ರದಂತೆ ಆಳ ಎತ್ತರ ಬಿತ್ತರಗಳನ್ನು ತುಂಬಿಕೊಂಡಿರುವ ಈ ಮಹಾಕಾವ್ಯದಿಂದ ಮುತ್ತು ರತ್ನಗಳನ್ನು ಆರಿಸಿಕೊಡುವ ಹಾಗೆ ನಿಮಗೆ ಇದನ್ನು ಸಂಗ್ರಹಿಸಿ ಬಹುಮುಖ್ಯವಾದ ಕಥೆಯನ್ನು ಹೇಳುವೆನು ಕೇಳಿರಿ ಅಂತ ಹೇಳಿ ಸೂತನು ಈ ಕಥೆಯನ್ನು ಆರಂಭ ಮಾಡ್ತಾನೆ. ಆ ಕಾಲಘಟ್ಟದಲ್ಲಿ ರಾಜನಾದವನಿಗೆ ಬೇಟೆ ಎಂಬುದು ಒಂದು ವ್ಯಸನ ಅಂತಲೇ ಹೇಳಬೇಕು. ಬೇಟೆಗೆಂದು ಹೊರಟು ಕಾಡಿನಲ್ಲಿ ಅಲೆಯುತ್ತಾ ಗಂಗಾ ನದಿಯ ತೀರಕ್ಕೆ ಬಂದ ಶಂತನು ಮಹಾರಾಜನು ಒಬ್ಬಳು ಸುರದ್ರೂಪಿ ಹೆಣ್ಣು ಮಗಳನ್ನು ನೋಡ್ತಾನೆ. ಬಂಗಾರದಂತೆ ಹೊಳೆಯುತ್ತಿದ್ದ ಮೈ ಬಣ್ಣದ ಅವಳು ಅವನ ಪಾಲಿಗೆ ಒಂದು ದಿವ್ಯ ದರ್ಶನದಂತೆ ಗೋಚರಿಸ್ತಾಳೆ. ವಿಶಾಲವಾದ ಕಣ್ಣುಗಳಲ್ಲಿ ಹೆಣ್ಣುತನವು ಹದವಾಗಿ ಮಡುಗಟ್ಟಿ ನಿಂತಿತ್ತು. ಗರಬಡಿದವನಂತೆ ಅವನು ನಿಂತಲ್ಲಿಯೇ ನಿಂತು ಕಣ್ಣುಗಳಿಂದಲೇ ಅವಳ ಸೌಂದರ್ಯವನ್ನು ಆಸ್ವಾದಿಸತೊಡಗುತ್ತಾನೆ. ಅಪ್ಸರೆಯಂತೆ ತೋರಿದ ಅವಳ ಬಳಿಗೆ ಮೆಲ್ಲನೆ ಹೆಜ್ಜೆಗಳನ್ನು ಇಡ್ತಾ ನಡೆದುಕೊಂಡು ಹೋಗ್ತಾನೆ. ಸಪ್ಪಳವನ್ನು ಕೇಳಿ ತಿರುಗಿದ ಅವಳು ಇವನನ್ನು ನೋಡಿದ ತಕ್ಷಣವೇ ಮರುಕ್ಷಣವೇ ನಾಚಿ ನೀರಾಗಿ ಗಾಬರಿಯಿಂದ ವಿಚಲಿತಳಾಗಿ ನಿಧಾನವಾಗಿ ಮತ್ತೆ ತಲೆ ಎತ್ತಿ ಅವನ ಸುರದ್ರೂಪಿ ಸೌಂದರ್ಯವನ್ನು ತನ್ನ ಕಣ್ಣಿನಲ್ಲಿ ತುಂಬಿಕೊಳ್ತಾಳೆ.
ಹೀಗೆ ಸಂಕೋಚದಿಂದಲೇ ಹಿಂಜರಿಯುತ್ತಿದ್ದ ಆ ಸುರಲೋಕದ ಸೌಂದರ್ಯ ನಿಧಿಯಾದ ಆ ಸುರಸುಂದರಿಯ ಕೈಯನ್ನು ಹಿಡ್ಕೊಂಡು ಮಹಾರಾಜ ಕೇಳ್ತಾನೆ, ಸುರಲೋಕದ ಸೌಂದರ್ಯದ ನಿಧಿಯಂತಿರುವ ನೀನು ಯಾರು, ಎಲ್ಲಿಂದ ಬಂದಿರುವೆ? ನನ್ನ ಹೆಸರು ಶಂತನು ಅಂತ ಹೇಳಿ. ಹಸ್ತಿನಾಪುರದ ಮಹಾರಾಜ, ನೀನು ನನ್ನ ಹೃದಯವನ್ನ ಗೆದ್ದು ಬಿಟ್ಟಿದ್ದೀಯಾ, ನೀನು ನನ್ನವಳಾಗು ಬಾ, ನೀನಿಲ್ಲದೆ ನಾನು ಬದುಕಲಾರೆ ಅಂತ ಹೇಳಿ ವಿನಮ್ರವಾಗಿ ಒಂದು ಬೇಡಿಕೆಯನ್ನು ಅವಳ ಮುಂದೆ ಇಡ್ತಾನೆ. ಅವಳು ನಕ್ಕು, ಮಹಾರಾಜ, ನಿನ್ನನ್ನು ನೋಡಿದೊಡನೆಯೇ ನಿನ್ನ ಅಭೀಪ್ಸೆ ನನಗೆ ತಿಳಿಯಿತು. ನನ್ನ ಹೆಸರು ಗಂಗೆ. ಯಾವುದೋ ಕಾರಣಾರ್ಥವಾಗಿ ದೇವಲೋಕದಿಂದ ಈ ಭೂಮಿಗೆ ಬರಬೇಕಾಯಿತು. ನನ್ನದೊಂದು ಷರತ್ತಿದೆ. ಅದಕ್ಕೆ ನೀನು ಒಪ್ಪಿಕೊಂಡರೆ ಮಾತ್ರವೇ ನಾನು ನಿನಗೆ ರಾಣಿಯಾಗಲು ಸಾಧ್ಯ. ಅದೇನೆಂದರೆ, ನಾನು ಮಾಡುವ ಯಾವುದೇ ಕಾರ್ಯಕ್ಕೂ ಯಾವುದೇ ನಿರ್ಧಾರಕ್ಕೂ ಅಡ್ಡಿಪಡಿಸಬಾರದು. ಯಾಕೆ, ಏನು ಎನ್ನುವ ಅಸಂಬದ್ಧ ಪ್ರಶ್ನೆಗಳನ್ನು ನನ್ನನ್ನು ಕೇಳಕೂಡದು, ತಡೆಯಕೂಡದು. ಒಂದು ವೇಳೆ ಹಾಗೆ ಮಾಡಿದರೆ ಆ ಮರುಕ್ಷಣವೇ ನಾನು ನಿನ್ನನ್ನು ಬಿಟ್ಟು ಹೊರಟು ಬಿಡ್ತೇನೆ ಎನ್ನುವ ಕಠಿಣ ಷರತ್ತೊಂದನ್ನು ಆ ಮಹಾರಾಜನ ಮುಂದಿಡ್ತಾಳೆ. ಪ್ರೇಮದಿಂದ ಹುಚ್ಚನಾಗಿದ್ದ ಶಂತನು ಮಹಾರಾಜ ಹಾಗೆಯೇ ಆಗಲಿ ಅಂತ ಒಪ್ಪಿಕೊಂಡು ಅವಳ ರಾಜಧಾನಿಗೆ ಕರ್ಕೊಂಡು ಬರ್ತಾನೆ. ಅವಳು ಅವನೊಂದಿಗೆ ತುಂಬಾ ಅನ್ಯೋನ್ಯವಾಗಿದ್ಲು. ಎಲ್ಲ ದೃಷ್ಟಿಯಿಂದಲೂ ಕೂಡ ಆದರ್ಶ ಪತ್ನಿ ಅನಿಸಿಕೊಂಡಿದ್ಲು. ಅವಳ ರೂಪ, ಲಾವಣ್ಯ, ಇನಿ ದನಿ, ಗುಣಶೀಲಗಳು ಎಲ್ಲವೂ ಕೂಡ ಅವನ ಹೃದಯವನ್ನ ಮನಸೂರೆಗೊಂಡಿದ್ದವು, ಸೆರೆ ಹಿಡಿದಿದ್ದವು. ಕ್ಷಣ ಕಾಲವು ಅವಳನ್ನು ಬಿಟ್ಟಿರಲಾರದಷ್ಟು ಪ್ರೇಮ ಪಾಶ ಅವನನ್ನು ಬಂಧಿಸಿತ್ತು. ಅವರ ದಾಂಪತ್ಯ ಅನ್ಯೋನ್ಯವಾಗಿ ಅತ್ಯಂತ ಸಂತೋಷವಾಗಿ ನಡೀತಾ ಇತ್ತು. ಹೀಗೆ ಕಾಲ ಸರಿಯುತ್ತಿದ್ದುದೇ ಅವನ ಅರಿವಿಗೆ ಬಾರದಂತಾಯಿತು. ದಿನಗಳು ಉರುಳಿದಂತೆ, ತಿಂಗಳುಗಳು ಸರಿದು ಹೋದಂತೆ ಗಂಗೆ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಕೀರ್ತಿವೆತ್ತ ಪೌರವ ವಂಶಕ್ಕೊಬ್ಬ ಉತ್ತರಾಧಿಕಾರಿಯ ಜನನವಾಯಿತು ಅನ್ನುವ ಸಂಭ್ರಮದಲ್ಲಿ ಮುಳುಗಿದಂತಹ ಶಂತನು ಮಹಾರಾಜ ಸಡಗರದಿಂದ ರಾಣಿಯ ಅಂತಃಪುರದ ಕಡೆ ನಡೆದುಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಅವನಿಗೊಂದು ಆಘಾತ ಕಾದಿರುತ್ತೆ. ಮಹಾರಾಣಿಯು ಮಗುವನ್ನೆತ್ತಿಕೊಂಡು ಗಂಗಾ ನದಿಯ ಕಡೆ ಹೋದಳು ಅಂತೇಳಿ ಅಲ್ಲಿನ ಸಖಿಯರು ತಿಳಿಸ್ತಾರೆ. ಅಚ್ಚರಿಗೊಂಡು ಆವೇಶಭರಿತನಾಗಿ ಶಂತನೂ ಕೂಡ ನದಿ ತೀರಕ್ಕೆ ಓಡೋಡಿ ಬರ್ತಾನೆ. ಅಲ್ಲಿ ನೋಡಿದ ಬೀಭತ್ಸವನ್ನ ಅವನ ಜೀವಮಾನದಲ್ಲಿ ಮರೀಲಿಕ್ಕೆ ಸಾಧ್ಯ ಆಗಲಿಲ್ಲ. ತಾನು ಪ್ರೀತಿಸಿ ಮದುವೆಯಾದಂತಹ ಗಂಗೆ ಆಗ ತಾನೇ ಜನಿಸಿದ ಮಗುವನ್ನ ಅವನ ಕಣ್ಣೆದುರುಗಡೆ ನೋಡುತ್ತಿದ್ದಂತೆಯೇ ನದಿಗೆ ಎಸೆದು ಬಿಡ್ತಾಳೆ. ಹಾಗೇನೆ ದೊಡ್ಡದಾದ ಒಂದು ಹೊರೆಯೊಂದನ್ನ ಇಳಿಸಿಕೊಂಡವಳಂತೆ ಕಂಡ ಅವಳನ್ನ ಅವನು ಯಾಕೆ ಹೀಗೆ ಮಾಡದೆ ಅಂತ ಕೇಳಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಯಾಕಪ್ಪ ಅಂತಂದ್ರೆ, ನಿನ್ನ ಯಾವುದೇ ತೀರ್ಮಾನಕ್ಕೆ, ನಿನ್ನ ಯಾವುದೇ ಒಂದು ನಿರ್ಧಾರಕ್ಕೆ ನಾನು ಅಡ್ಡಿಪಡಿಸೋದಿಲ್ಲ ಅಂತ ಹೇಳಿ ತಾನೇ ಮಾತು ಕೊಟ್ಟಿದ್ದಲ್ಲ ಪರಿಣಾಮವಾಗಿ ಅವನು ಮೌನಿಯಾಗಿ ಅವನು ಮರಳಿ ಮನೆಗೆ ಬಂದ್ಬಿಡ್ತಾನೆ. ಹೀಗೆ 1 ವರ್ಷದ ನಂತರ ಇದೇ ಘಟನೆಯ ಪುನರಾವರ್ತನೆ ಆಗ್ತದೆ. ಇನ್ನೊಮ್ಮೆ, ಮತ್ತೊಮ್ಮೆ, ಮಗದೊಮ್ಮೆ. ಹೀಗೆ ರಾಜನ 7 ಜನ ಗಂಡು ಮಕ್ಕಳು ಒಬ್ಬರಾದ ಮೇಲೆ ಒಬ್ಬರಂತೆ ಗಂಗಾ ನದಿಗೆ ಸಮರ್ಪಿತರಾಗ್ತಾರೆ. ಪ್ರೇಮದಿಂದ ಕ್ರೂಢನಾಗಿದ್ದ ರಾಜ ತನ್ನ ದುಃಖವನ್ನು ನುಂಗಿಕೊಂಡು ಸುಮ್ಮನಿದ್ದ. ಗಂಗೆ ಅವನ ಜೀವದ ಜೀವಾಳವಾಗಿದ್ಲು. ಅವಳಿಲ್ಲದೆ ಬದುಕುವುದು ಅಸಾಧ್ಯ ಎನ್ನುವಷ್ಟರ ಮಟ್ಟಿಗೆ ಅವನು ಕ್ರೂಡು ಪ್ರೇಮ ಆ ಘಟ್ಟವನ ತಲುಪಿಯಾಗಿತ್ತು. ಆದರೆ ರಾಜನಿಗೆ ಸಿಂಹಾಸನದ ಗತಿಯೇನು ಅನ್ನುವ ಚಿಂತೆಯೂ ಕೂಡ ಅವನನ್ನು ಅತಿಯಾಗಿ ಬಾಧಿಸತೊಡಗಿತ್ತು. ಮನಃಶಾಂತಿ ದೂರವಾಗಿತ್ತು. ಹೀಗೆ ಮತ್ತೆ 1 ವರ್ಷ ಕಳೆದು 8ನೆಯ ಮಗು ಹುಟ್ಟಿದಾಗ ಗಂಗೆ ಯಥಾ ಪ್ರಕಾರ ಅದನ್ನು ಕೈಗೆತ್ತಿಕೊಂಡು ನದಿಯ ಕಡೆಗೆ ಹೊರಡ್ತಾಳೆ. ಆಗಲೇ 7 ಮಕ್ಕಳನ್ನು ಕಳೆದುಕೊಂಡು ದುಃಖ ಮತ್ತು ರೋಷಗಳಿಂದ ತುಂಬಿ ಹೋಗಿದ್ದಂತಹ ಮಹಾರಾಜ ಅವಳ ಹಿಂದೆಯೇ ಓಡಿ ಗಂಗೆಯನ್ನು ತಡೆದು ಮೊದಲ ಬಾರಿಗೆ ತನ್ನ ಬಿರುನುಡಿಗಳಿಂದ ಅವಳನ್ನು ಕೇಳ್ತಾನೆ. ಗಂಗೆ, ಎಂಥ ಅಮಾನುಷ ಕೆಲಸವನ್ನು ಮಾಡ್ತಾ ಇದ್ದೀಯಾ? ಇದೇನಿದು? ಎಲ್ಲ ಮಕ್ಕಳನ್ನು ನೀನು ಹೀಗೆ ಸಾಯಿಸ್ತಾ ಇರ್ತಕ್ಕಂಥದ್ದನ್ನು ನನ್ನ ಕೈಲಿ ನೋಡಿ ಸಹಿಸಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ? ತಾಯಿಯಾದವಳೇ ನೀನು ಹೀಗೆ ಮಾಡಬಹುದೇ? ಈ 1 ಮಗುವನ್ನಾದರೂ ನನಗೆ ಕೊಡು, ನಾನಿನ್ನು ಇದನ್ನು ಸಹಿಸಿಕೊಳ್ಳಲಾರೆ ಅಂತ ಹೇಳಿ ಕೋಪದಿಂದ ಮತ್ತು ವಿನಯದಿಂದ ತನ್ನ ಮನದಾಳದ ಇಂಗಿತವನ್ನು ಗಂಗೆ ಹತ್ರ ಹೇಳ್ಕೊಳ್ತಾನೆ.
ಆಗ ಗಂಗೆ ಹೇಳಿದಂತಹ ಅದ್ಭುತವಾದ ಆ ಮನದಾಳದ ಮಾತುಗಳನ್ನು ನೀವು ಕೇಳಬೇಕು ಅಂತಂದರೆ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕು. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಧನ್ಯವಾದಗಳು. ತಾವು ಮರಿಬಾರದು, ಸಿಂಗಪುರ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಇದು ಕನ್ನಡ ಭಾಷೆ ಕನ್ನಡತನಕ್ಕೋಸ್ಕರನೇ ಉಟ್ಕೊಂಡಿರ್ತಕ್ಕಂಥದ್ದು. ದಯವಿಟ್ಟು ಎಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಮಕ್ಕಳಿಗೂ ಈ ಕಥೆಯನ್ನು ಹೇಳಿ ಇದನ್ನು ಹಂಚಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.